ಇವತ್ತು ನಾನು ತೊಗೊಂಬಂದಿನಿ ಒಂದು ಫ್ಲವನ್ SRD ಫ್ಲವನ್ ಅಕ್ವೇರಿಯಂ ಶಾಪ್ ಹೋಗಿದ್ದೆ. ಪ್ಲಾನ್ ಇತ್ತು, ಏನು ಪ್ಲಾನ್ ಮಾಡಿಲ್ಲ ತೊಗೊಬೇಕಂತ. ಹೋಗಿದ್ದು ನೋಡಿದ್ರೆ ಅಲ್ಲಿ ಫ್ಲವನ್ ಚೆನ್ನಾಗಿ ಕಾಣ್ತು ನನಗೆ. ಈಗ ತೊಗೊಂಡ್ಬಿಟ್ಟೆ. ಇದನ್ನು ನಾನು ಈಗ ಈ ಟ್ಯಾಂಕಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಮೊದಲು ಇದರಲ್ಲಿ ಗೋಲ್ಡನ್ ಬೇಸ್ ಫಿಶಸ್ ಇತ್ತು, ನಂತರ ನೋಡಿರ್ಬೋದಲ್ಲ. ಆವಾಗ ಈಗ ಅದು ನಾನು 5 ಫೀಟ್ ಟ್ಯಾಂಕ್ ಮನೇಲಿದೆ, ಅಲ್ಲಿ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಆದಮೇಲೆ ಬೇಕಾದ್ರೆ ಬೇರೆ ಕಡೆ ಏನಾದರೂ ಪ್ಲಾನ್ ಮಾಡ್ತೀನಿ. ಸದ್ಯಕ್ಕೆ ಈ ಟ್ಯಾಂಕ್ ನಾನು ಖಾಲಿ ಮಾಡಿ ಈ ಫಿಶಸ್ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬಹಳಷ್ಟು ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಫಾಸ್ಟಲ್ಲಿ. ಆಲ್ರೆಡಿ ಹೆಡ್ ಜಾಸ್ತಿ ಇರೋ ತೊಗೊಂಬಂದು ಹಾಕಿದ್ದೀನಿ ಫಿಶಸ್ಸು. ಆದರೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಮೀಡಿಯಮ್ ಆಗಿರೋ ಫಿಶಸ್ ತೊಗೊಂಬಂದು ಅದನ್ನು ಜಾಸ್ತಿ ಹೆಡ್ ಬೆಳೆಸಿ ಗ್ರೋ ಮಾಡಿ ತೋರಿಸ್ಬೇಕು. ಏನು ಸ್ಟೆಪ್ ನಾವು ಫಾಲೋ ಮಾಡ್ತೀವಿ ಅದನ್ನು ನಾವು ಶೇರ್ ಮಾಡಬೇಕು ನಮ್ಮ ಚಾನಲಲ್ಲಿ. ಅದರಿಂದ ಬಹಳ ಜನ ಕಲಿಯಕ್ಕೆ ಸಿಗುತ್ತೆ. ಯಾವ ಥರ ಫಿಶಸ್ ಗ್ರೋ ಮಾಡಬೇಕು, ಯಾವ ಥರ ಕೇರ್ ಮಾಡಬೇಕು ಅದೆಲ್ಲ ನೋಡೋಕೆ ಸಿಗುತ್ತೆ. ಯಾಕಂದರೆ ದೊಡ್ಡ ಫಿಶಸ್ ತೊಗೊಂಬಂದು ಒಂದೇ ಸಲ ಆಗಿಬಿಟ್ರೆ ಆಲ್ರೆಡಿ ಅದು ಗ್ರೋ ಆಗಿರುತ್ತೆ. ಆದರೆ ಚಿಕ್ಕಿರೋದು ಫ್ಲವನ್ ತೊಗೊಂಬಂದು ಅದನ್ನು ಗ್ರೋ ಮಾಡಿ ತೋರಿಸ್ಬೇಕು, ಅದು ಚಾಲೆಂಜಿಂಗ್ ಟಾಸ್ಕು. ಆ ಚಾಲೆಂಜಿಂಗ್ ಟಾಸ್ಕ್ ನಾವು ಇವತ್ತು ಫಿಲ್ ಮಾಡೋಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ನನ್ನ ಹತ್ರ ಫುಡ್ ಇದೆಯಲ್ಲ, ಫ್ಲವನ್ ಫುಡ್, ಅದರಲ್ಲಿ ನನಗೆ 100% ನಂಬಿಕೆ ಇದೆ. ಅದು ಫುಡ್ಡು ಇದನ್ನು ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡತ್ತೆ ಅಂತ. ನನ್ನ ಹತ್ರ ಒಂದು 3 ವರ್ಷ 4 ವರ್ಷ ಹಿಂದೆ ನಾನು ಒಂದು ಫ್ಲವನ್ ಇತ್ತು, ಅದನ್ನು ನಾನು ತೋರಿಸಿದ್ದೆ. ಅಷ್ಟು ಹೊತ್ತು ಇದಕ್ಕೆ ಹೆಡ್ ಬರೋ ಚಾನ್ಸಸ್ ಇದೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋ ಬದಲು ನಾನು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ತೋರಿಸ್ತೀನಿ. ಈ ಟ್ಯಾಂಕ್ ಸೈಜ್ ಬಂದು 2 ಫೀಟ್ ಲೆಂತ್ ಇದೆ, ಹೈಟ್ 1.5 ಅಡಿ ಇದೆ, ಅಗಲ 1 ಅಡಿ ಇದೆ. ಹೀಟರ್ ಹಾಕಿ 28 ಟೆಂಪರೇಚರ್ ಇಟ್ಬಿಟ್ಟಿನಿ. ಆಲ್ರೆಡಿ 24 ಗಂಟೆ ಆಯಿತು. ಒಂದು ಸ್ಪಾಂಜ್ ಫಿಲ್ಟರ್ ಆಕ್ಸಿಜನ್ ಸಪ್ಲೈ ಕೊಟ್ಟಿದ್ದೀನಿ, ಮತ್ತು ಒಂದು ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ಇದೆ. ಸೊ ಇವಾಗ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಯಾವಾಗಲೂ ನಾನು ಎಲ್ಲ ವಿಡಿಯೋಲಿ ಹೇಳ್ತಾ ಇರ್ತೀನಿ, ಯಾಕಂದರೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಭಾಳ ಜನ ಅದಕ್ಕೆ ಇಂಪಾರ್ಟೆಂಟ್ ಕೊಡೋಲ್ಲ, ಅದಕ್ಕೋಸ್ಕರ ಪದೇ ಹೇಳ್ತಾ ಇರ್ತೀನಿ. ಯಾವಾಗಲೂ ನೀವು ಫಿಶ್ ತೊಗೊಂಬಂದರೆ ಅದು ಕ್ಯಾಟ್ ಫಿಶ್ ಇರಲಿ, 10 ರೂಪಾಯಿ ಫಿಶ್ ಇರಲಿ, 100 ರೂಪಾಯಿ ಫಿಶ್ ಇರಲಿ, ಅಟ್ಲೀಸ್ಟ್ 15 ನಿಮಿಷ ನೀವು ಫ್ಲೋಟಿಂಗಲ್ಲಿ ಬಿಡಬೇಕು. ಯಾಕಂದರೆ ನೀವು ತೊಗೊಂಬಂದಿರೋದು ನೀರಿನ ಈ ಬಾಡಿಲಿ ಟೆಂಪರೇಚರ್ ಬೇರೆದಿರುತ್ತೆ ನೀರಿಗೋಸ್ಕರ. ಸೊ ಈ ನೀರಿನ ಟೆಂಪರೇಚರ್ ಬೇರೆದಿರುತ್ತೆ. ಸಡನ್ ನೀವು ನೀರು ಜೊತೆ ಆಗಿಬಿಟ್ರು ಟೆಂಪರೇಚರ್ ಸಡನ್ ಚೇಂಜ್ ಆದ ತಕ್ಷಣ, ನೀರು ಚೇಂಜ್ ಆದ ತಕ್ಷಣ ಫಿಶಸ್ ಶಾಕಲ್ಲಿ ಹೋಗ್ಬಿಡುತ್ತೆ, ಸ್ಟ್ರೆಸ್ಸಲ್ಲಿ ಹೋಗ್ಬಿಡುತ್ತೆ, ಫಿಶ್ ಸತ್ತೋಗ್ಬೋದು, ಇಲ್ಲಾಂದರೆ ಒಂದೇ ಕಡೆ ಕೂತ್ಕೊಂಡ್ಬೋದು. ಈ ಥರ ಭಾಳಷ್ಟು ಕಾಯಿಲೆ ಬರೋದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ 15 ಮಿನಿಟ್ಸು ಈ ಥರ ಫ್ಲೋಟ್ ಮಾಡೋಕ್ಕೆ ಬಿಡಬೇಕು. 15 ನಿಮಿಷ ಸೊ ಈ ಥರ ಫ್ಲೋಟ್ ಮಾಡಿ 15 ಮಿನಿಟ್ಸು ಅಟ್ಲೀಸ್ಟ್. ಆಮೇಲೆ ಫಿಶಸ್ನ ಇಂಟ್ರೊಡ್ಯೂಸ್ ಮಾಡಿ. ಸೊ ನಮ್ಮ ಹತ್ರ ಒಂದು ಫುಡ್ ಇದೆ ಪರ್ಲ್ ಪ್ಯಾರೆಟ್ಸ್ ಎಂದು, ಇದರಲ್ಲಿ 100% ರಿಸಲ್ಟ್ ಗ್ಯಾರಂಟಿ ಅಂತ ಹೇಳ್ತಾರೆ. ಸೊ ನೋಡೋಣ, ಇದನ್ನು ನಾವು ಫೀಡ್ ಮಾಡಿ ಇದನ್ನು ಗ್ರೋ ಮಾಡೋಣ. ಯಾವ ಥರ ಅಪ್ಡೇಟ್ ಬರ್ತಾ ಇರುತ್ತೆ ಅದನ್ನು ನಮ್ಮ ಚಾನಲಲ್ಲಿ ಶೇರ್ ಮಾಡ್ತೀನಿ. ಅದರಿಂದ ಗೊತ್ತಾಗುತ್ತೆ ಈ ಫುಡ್ಡು ಕೆಲಸ ಮಾಡುತ್ತಾ ಅಲ್ವ ಅಂತ. ಸೊ 15 ನಿಮಿಷ ಆಗಿಬಿಟ್ಟಿದೆ. ಸೊ ನೀರನ್ನು ಯೂಸ್ ಮಾಡಬಾರ್ದು, ಮೊದಲೇ ನಾನು ಹೇಳ್ಬಿಟ್ಟಿದ್ದೀನಿ ಬಹಳಷ್ಟು ಟೈಮಲ್ಲಿ ಏನಕ್ಕೋಸ್ಕರ ಯೂಸ್ ಮಾಡಬಾರ್ದು ಅಂತ. ಬರೀ ಮೀನನ್ನು ಇವಾಗ ಫಿಶ್ ಟ್ಯಾಂಕಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡಿ, ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಾಯಿತು. ಫಿಶಸ್ ನೀವು ಪೊಟೆನ್ಷಿಯಲ್ ನೋಡ್ಬೋದು, ಫಿಶಸ್ ಯಾವ ಥರ ಇದೆ ಅಂತ. ಫಿಶಸ್ ಕಲರೇಷನ್ನು ಮತ್ತು ಹೆಡ್ ಎಲ್ಲ ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಥರ ಗ್ರೋತ್ ತೊಗೊಳ್ತಾ ಇದೆ ಅಂತ. ಯಾಕಂದರೆ ನಾರ್ಮಲ್ ಏಟಲ್ಲಿ ನೀವು ತೋರಿಸ್ತಾ ಇದ್ದೀನಿ. ಆಮೇಲೆ 1 ವೀಕ್ ನೀವು ಅಪ್ಡೇಟ್ ಬರೋದಲ್ಲ, ಅದು ಕೂಡ ನಾನು ನಾರ್ಮಲ್ ಏಟೇ ತೋರಿಸ್ತೀನಿ ಯಾವ ಥರ ಇದ್ರ ಪೊಟೆನ್ಷಿಯಲ್ ಆಗುತ್ತೆ ಅಂತ. ಈಗ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದು 1,500 ತೊಗೊಂಡಿದ್ದು ನಾನು, 1,500 ತೊಗೊಂಡು ಲೋಕಲ್ ಅಕ್ವೇರಿಯಂ ಶಾಪಿಂದ. ಸೊ 1 ವಾರ ಆದಮೇಲೆ ಇದ್ರ ಪೊಟೆನ್ಷಿಯಲ್ ಎಲ್ಲ ನಾನು ಅಪ್ಡೇಟ್ ಕೊಡ್ತೀನಿ. ಫೀಡ್ ಮಾಡಿದ್ಮೇಲೆ ಫುಡ್ ಯಾವ ಥರ ರಿಸಲ್ಟ್ ಕೊಡ್ತಾ ಇದೆ ಅಂತ. ಅದು ಕೂಡ ನೀವು ನೋಡ್ಬೋದು. ಪರ್ಲ್ ಪ್ಯಾರೆಟ್ಸ್ ಫುಡ್ಡಿಂದ ಮ್ಯಾಜಿಕ್ ನೋಡೋಕೆ ಸಿಗುತ್ತೆ ನಿಮಗೆ. ಯಾಕಂದರೆ ಬಹಳಷ್ಟು ವೀಡಿಯೋ ನಾವು ಆಲ್ರೆಡಿ ಎಲ್ಲ ಬಹಳ ಜನ ದೊಡ್ಡದಿರೋದು ದೊಡ್ಡದಿರೋ ತೊಗೊಂಬಂದು ತೋರಿಸ್ತಾರೆ. ಆದರೆ ಚಿಕ್ಕ ಫಿಶ್ ತೊಗೊಂಬಂದು ಅದನ್ನು ಗ್ರೋ ಮಾಡಿ, ಅದನ್ನು ಹೆಡ್ ಗ್ರೋ ಮಾಡಿ ತೋರಿಸ್ಬೇಕು, ಅದು ಚಾಲೆಂಜಿಂಗ್ ಟಾಸ್ಕು. ಸೊ ಆ ಚಾಲೆಂಜ್ ನಾನು ಈಗ ತೊಗೊಂಡಿದ್ದೀನಿ. ಸೊ ನೋಡಿ ಎಷ್ಟು ಚಿಕ್ಕದು ಕಾಣ್ತಾ ಇದೆ. ಸೊ ಮುಂದೆ ನೋಡೋಕೆ ನಿಮಗೆ ಇದು ಒಂದು ರೆಫರೆನ್ಸ್ ವೀಡಿಯೋ. ಮುಂದೆ ಬರ್ತಾ ಯಾವ ಥರ ಇದು ಹೆಡ್ ಗ್ರೋ ಆಗೋದು ನೋಡೋಣ ನೀವು. ಇದರಲ್ಲಿ 75% ಆರ್ ವಾಟರ್ ಯೂಸ್ ಆಗಿದೆ, 25% ನಾರ್ಮಲ್ ಟ್ಯಾಪ್ ವಾಟರ್ ಯೂಸ್ ಮಾಡಿರೋದು. 20 ಟೆಂಪರೇಚರ್ ನಾನು ಸೆಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಈಗ ಸ್ವಲ್ಪ ಸ್ಟ್ರೆಸ್ಸಲ್ಲಿ ಇರ್ಬೋದು, ಅಷ್ಟು ಜಾಸ್ತಿ ಇಲ್ಲ, ಯಾಕಂದರೆ ಟ್ರಾವೆಲಿಂಗ್ ಜಾಸ್ತಿ ಮಾಡಿಲ್ಲ. ನೋಡಿ, ಈಗ ನಾನು ಆಲ್ರೆಡಿ ಕೆಳಗಡೆ ಒಂದು ಟ್ಯಾಂಕ್ ಖಾಲಿ ಇದೆ, ಅದರಲ್ಲಿ ಇದು ಕಂಫ ತೊಗೊಂಬಂದು ಹಾಕ್ತೀನಿ. ಒಂದು SRD ಒಂದು ಕಂಫ ಎರಡೂ ನಾವು ಇದಕ್ಕೆ ಪ್ರಯತ್ನ ಮಾಡ್ತೀವಿ. ಅದರ ಮೇಲೆ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಓಲ್ಡ್ ನೀವು ವಿಡಿಯೋ ಭಾಳಷ್ಟು ನೋಡಿರ್ಬೋದು, ಗೋಲ್ಡನ್ ಬೇಸ್ ಮೇಲೆ, ಕಂಫ ಮೇಲೆ. ಈಗ SRD ಮೇಲೆ ರೆಗ್ಯುಲರ್ ಆಗಿ ವಿಡಿಯೋ ಬರ್ತಾ ಇರುತ್ತೆ, ವಾರಕ್ಕೊಮ್ಮೆ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್